ಶೋಭಾನವೆಂದಿದೆ ಶೋಭಾನವೆಂದಿದೆ ಸುಗುಣನಿಗೆ ಶೋಭಾನವೆಂದಿದೆ ತ್ರಿವಿಕ್ರಮ ರಾಯಕ್ಕೆ ಶೋಭಾನವೆಂದಿದೆ ಸುರಪ್ರಿಯೆ. ಇದನ್ನು ನಾವು ಪಲ್ಲವಿಯಲ್ಲಿ ಹೇಳುವಾಗ ಎದನ್ನು ಹೇಳ್ತಾ ಇದ್ರು ನೋಡಿ. ಶೋಭಾನವೆಂದಿದೆ ಸುರನೋಡು ಶೋಭಗನಿಗೆ ಅವನ ರೂಪ ಅದನ್ನು ಚಿಂತನೆ ಮಾಡ್ತಾ ಇದ್ದೇವೆ. ಶೋಭಾನವೆಂದಿದೆ ಸುಗುಣನಿಗೆ ಅವನ ಗುಣವನ್ನು ಚಿಂತನೆ ಮಾಡ್ತಾ ಇದ್ದೇವೆ. ಶೋಭಾನವೆಂದಿದೆ ತ್ರಿವಿಕ್ರಮ ರಾಯಗೆ ಅವನ ಕ್ರಿಯೆಯನ್ನು ಚಿಂತನೆ ಮಾಡ್ತಾಗ ಭಗವಂತನ ಚಿಂತನೆ ಮಾಡಿ ಯಾವುದೇ ಒಂದು ನಾಮವನ್ನು ಹೇಳುವಾಗ ಅವನ ರೂಪ, ಅವನ ಗುಣ, ಅವನ ಕ್ರಿಯೆ ಮೂರನ್ನು ಚಿಂತನೆ ಮಾಡಬೇಕು. ಅದಕ್ಕೆ ಮೊದಲು ಹೇಳ್ಕೊಡ್ತಾರೆ ವಾದಿರಾಜರು ಆ ಪಲ್ಲವಿಯಲ್ಲಿ ಇದರ ಈ ಚಿಂತನೆಯನ್ನು ಮಾಡಿ. ಈ ಪಲ್ಲವಿ ಹೇಳುವಾಗ ನಮಗೆ ನೆನಪು ಬರಬೇಕಾದ ಯಾವುದು ಅಂದರೆ ಶೋಭಾನವೆಂದಿದೆ ಸುರನೋಡು ಸುವರನಿಗೆ. ಸುಭಗ ಅಂದರೆ ಒಳ್ಳೆ ಲಕ್ಷಣವನ್ನು ಭಗವಂತ ಲಕ್ಷಣ ಏನಿದೆ ಕೇಳೋದೆ ಸಾಕ್ಷಾತ್ ಮನ್ಮಥ ಅಂತ ಅದು ಯಾವುದು ಸೂಚನೆ ಮಾಡುತ್ತೆ ಅಂದರೆ ರುಕ್ಮಿಣಿ ಕಲ್ಯಾಣವನ್ನು ಸೂಚನೆ ಮಾಡ್ತೀವಿ. ಒಂದು ಪಲ್ಲವಿಯಲ್ಲಿ 4 ಕಲ್ಯಾಣ ಬೆಳೆಸ್ತಾ ಇದ್ದಾರೆ ವಾದಿರಾಜರು. ಮೊದಲು ಲೈನು ಸುಭಗ ಅಂದರೆ ಅದು ರುಕ್ಮಿಣಿ ಕಲ್ಯಾಣ. ಯಾಕೆ ಅಂದರೆ ಭಗವಂತ ಎಲ್ಲ ಅವತಾರ ಸುಭಗ ಲಕ್ಷ್ಮಣ ಅಂತಾನೆ. ಹಾಗಾದರೆ ಕೃಷ್ಣ ಅವತಾರದಲ್ಲಿ ತನ್ನ ರೂಪವನ್ನು ಹೆಚ್ಚು ಪ್ರದರ್ಶನ ಮಾಡೋಣ ಅದು ಭಾಗವತದಲ್ಲಿ ಕಥೆ. ಅಂತ ರುಕ್ಮಿಣಿ ಕಲ್ಯಾಣದಲ್ಲಿ ರುಕ್ಮಿಣಿ ವಿವಾಹ ಮಾಡೋದಕ್ಕೆ ಬರುವಾಗ ಅದೆಲ್ಲರೂ ರುಕ್ಮಿಣಿಯನ್ನು ನೋಡಿ ಮೌನಾದರೆ ರುಕ್ಮಿಣಿ ದೇವಿ ಭಗವಂತ ನೋಡಿ ಮೌನಾಗ ಅದಕ್ಕೆ ಭಗವಂತನು. ಅದರಿಂದ ಶೋಭನವೆಂದಿದೆ ಸುಗುಣನಿಗೆ ರುಕ್ಮಿಣಿ ಕಲ್ಯಾಣ. ಶೋಭನವೆಂದಿದೆ ಸುಗುಣನಿಗೆ ಅದು ಲಕ್ಷ್ಮೀ ಕಲ್ಯಾಣ. ಒಂದೊಂದು ಗುಣಗಳು ಇದ್ದಾವು ದೇವರಲ್ಲಿ ಬಹುದು. ಗುಣ ಸ್ವರೂಪ ಯಾರು, ಗುಣನೇ ಯಾರು, ಭಗವಂತ. ಅದು ಲಕ್ಷ್ಮೀ ಕಲ್ಯಾಣ. ಶೋಭನವೆಂದಿದೆ ತ್ರಿವಿಕ್ರಮ ರಾಯಗೆ ಅವನ ಪರಾಕ್ರಮ ಎಲ್ಲ ಅವತಾರ ತೋರಿಸಿಲ್ಲ. ಈಗ ರಾಮ ಅವತಾರ ಹೆಚ್ಚು ಅದು ಸೀತಾ ಕಲ್ಯಾಣ ನಾವು ಮಾಡಬೇಕು ಅಲ್ಲ. ಶಿವಧನುಸ್ಸು ನೋಡೋದ ಏಕಾಂಗ ಅಲ್ಲಿ ನೋಡುವುದು ರಾಮ.